ಆರ್ಸಿಬಿ 18 ವರ್ಷಗಳ ನಂತರ ಮೊದಲ ಬಾರಿಗೆ ಕಪ್ ಗೆಲ್ತು, ಕರ್ನಾಟಕಕ್ಕೆ ಬಂತು, ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ನಡೆಯಿತು. ಅದಾದ್ಮೇಲೆ ಒಂದಿಷ್ಟು ದುರಂತದ ಘಟನೆಗಳು ಕೂಡ ನಡೆಯಿತು. ಆದರೆ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಯಾರೋ ಒಂದು ಅಟೆನ್ಷನ್ ಸೀಕಿಂಗ್ ಟ್ಯಾಕ್ಟಿಕ್ಸ್ಗೆ ಒಳಗಾಗಿದ್ರು ಅನ್ನೋ ಚರ್ಚೆ ಮೊದಲಿನಿಂದಲೂ ಇತ್ತು. ಇಡೀ ಕಾರ್ಯಕ್ರಮಕ್ಕೆ ಇದೊಂದು ಹೊಸ ಟ್ವಿಸ್ಟ್ ಕೊಡ್ತಾ ಇದೆ ಈ ಸುದ್ದಿ. ಯಾಕೆ ಆರ್ಸಿಬಿಯ ಆಟಗಾರರಿಗೆ ತರಾತುರಿನಲ್ಲಿ ಸನ್ಮಾನ ಮಾಡಿದ್ರು, ಯಾಕೆ ಈ ಕಾರ್ಯಕ್ರಮವನ್ನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು, ಅದ್ರ ಹಿಂದೆ ಒಂದು ಸೀಕ್ರೆಟ್ ಇದೆ. ಆ ಮಹಾನಾಯಕನಿಗೋಸ್ಕರವೇ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು, ಅಥವಾ ಅವರೇ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ. ಈ ಕ್ಷಣದ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮದ ಒಂದು ನಯಾ ಟ್ವಿಸ್ಟ್ ಇದು. ಈವರೆಗೆ ನಾವು ನೋಡಿರುವ ಕಾರ್ಯಕ್ರಮಗಳು ಅಥವಾ ಈವರೆಗೆ ಆಗಿರುವಂತಹ ಘಟನೆಗಳಿಗಿಂತಲೂ ಭಿನ್ನವಾಗಿರೋದು. ರಾಜ್ಯ ರಾಜಕಾರಣದಲ್ಲಿ ಆರಂಭ ಆಗಿರುವಂತಹ ಚರ್ಚೆ. ರಾಜ್ಯದ ಕನ್ನಡಿಗ ರಾಜಕಾರಣಿಯೊಬ್ಬರು ಆರ್ಸಿಬಿ ಫ್ರಾಂಚೈಸ್ ಅನ್ನ ಖರೀದಿ ಮಾಡುವಂತ ಕಾರ್ಯಕ್ರಮ ಅಂದ್ರೆ ಆ ಯೋಚನೆಯಲ್ಲಿದ್ದಾರಂತೆ. ಆರ್ಸಿಬಿ ಫ್ರಾಂಚೈಸಿ ಖರೀದಿಯ ದೃಷ್ಟಿಯಿಂದಲೇ ಈ ಕಾರ್ಯಕ್ರಮ ನಡೆದಿರೋದು. ಫ್ರಾಂಚೈಸಿ ಖರೀದಿ ಮಾಡ್ತಾರಂತೆ ರಾಜ್ಯದ ಬಲಿಷ್ಠ ರಾಜಕಾರಣಿಯೊಬ್ರು. ಇದು ನಾವು ನೀವು ಮಾಡ್ತಾ ಇರೋ ಚರ್ಚೆ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಆರ್ಸಿಬಿ ಮಾಲೀಕತ್ವದ ಅತಿ ದೊಡ್ಡ ಗುಸುಗುಸು ಕೇಳಿ ಬರ್ತಾ ಇದೆ. ಅದೇ ಅಲ್ವಾ ಪ್ರಶ್ನೆ. 18 ವರ್ಷದ ನಂತರ ಕಪ್ ಗೆತ್ತು ಅಂತಂದಿದ ತಕ್ಷಣ ಏನು ಪ್ರೀತಿ, ಆಹಾ ಯಾಕಿಷ್ಟು ಪ್ರೀತಿ, ಇದು ನಿಜವಾದ ಪ್ರೀತಿನಾ ಅಥವಾ ಖರೀದಿ ಮಾಡುವ ಒಂದು ಪ್ಲಾನಾ? ಕೆಲವೊಂದು ದೃಶ್ಯಗಳು, ಕೆಲವೊಂದು ಫೋಟೋಗಳನ್ನು ನೋಡಿದಾಗ ಇವ್ರದ್ದೇನಾ ಆರ್ಸಿಬಿ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಅವ್ರದ್ದೇ ಆರ್ಸಿಬಿ ಆಗಬೇಕು ಅನ್ನೋದೇ ಅವರ ಅಜೆಂಡಾ ಅಂತ ಚರ್ಚೆ ನಡೀತಾ ಇದೆ. ತರಾತುರಿನಲ್ಲಿ ವಿಧಾನಸೌಧಕ್ಕೆ ಕರ್ಕೊಂಬಂದು ನಿಲ್ಲಿಸಿದ್ದು, ಅದಕ್ಕೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಅವರನ್ನ ಸನ್ಮಾನ ಮಾಡಿದ್ದು ಅದಕ್ಕೆ ಅಂತ ಹೇಳಲಾಗ್ತಾ ಇದೆ. ಅಟೆನ್ಷನ್ ಸೀಕಿಂಗ್ ಟ್ಯಾಕ್ಟಿಕ್ಸ್ ಎಲ್ಲರಿಗೂ ನೋಡಬೇಕು, ಅದು ಕರ್ನಾಟಕದವ್ರು ನೋಡಬೇಕು ಅಂತಲ್ಲ, ಆರ್ಸಿಬಿ ಆಟಗಾರ ನೋಡಬೇಕು, ಇಡೀ ವಿಶ್ವ ನೋಡಬೇಕು, ಇಡೀ ದೇಶ ನೋಡಬೇಕು ಅನ್ನುವ ನಿಟ್ಟಿನಲ್ಲೇ ಈ ಕಾರ್ಯಕ್ರಮವನ್ನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಯೋಜಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರ ರಾಜಕಾರಣಿ, ಯಾರು ಆರ್ಸಿಬಿ ಫ್ರಾಂಚೈಸ್ ಅನ್ನ ಖರೀದಿ ಮಾಡುವ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವ ರಾಜಕಾರಣಿ? ಯಾರೋ ಒಬ್ಬರೇನೆ ಖರೀದಿ ಮಾಡ್ತಾರಾ ಅಥವಾ ಇವರೆಲ್ಲ 4 ಜನ ಒಟ್ಟಿಗೆ ಸೇರ್ಕೊಂಡು ಖರೀದಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಈ ತಂಡ ಖರೀದಿ ಮಾಡೋದಕ್ಕೆ ಉತ್ಸುಕರಾಗಿದ್ದಾರಂತೆ ಆ ರಾಜಕಾರಣಿ. ಸೊ ಮುಂದಿನ IPL ಸೀಸನ್ 19ರಲ್ಲಿ ಆರ್ಸಿಬಿಯನ್ನ ಇವರೇ ಓನರ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದಾರಂತೆ. ಹಾಗಾದ್ರೆ ಯಾರ ಕರ್ನಾಟಕದ ಮಹಾರಾಜಕಾರಣಿ, ಕರ್ನಾಟಕದ ಬಲಿಷ್ಠ ರಾಜಕಾರಣಿ ಆರ್ಸಿಬಿ ಮಾತುಕತೆ ಬಗ್ಗೆ, ಆರ್ಸಿಬಿಯ ಖರೀದಿ ಮಾತುಕತೆ ಬಗ್ಗೆ ಚರ್ಚೆ ಮಾಡ್ತಿದಾರಂತೆ. ಅದೇ ತರಾತುರಿನಲ್ಲಿ ಈ ಸಂಭ್ರಮೋತ್ಸವವನ್ನು ಅವರು ಹಮ್ಮಿಕೊಂಡ್ರಂತೆ. ಇದು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಬಿಸಿ ಬಿಸಿ ಚರ್ಚೆ. ಏನ್ ಚಾಂಪಿಯನ್ ಆಗಿದ್ದಕ್ಕೆ, ಚಾಂಪಿಯನ್ ತಂಡವನ್ನ ಖರೀದಿ ಮಾಡೋದ್ರ ಬಗ್ಗೆ ಎಲ್ಲ ಒಂದ್ ಕಡೆ ವಿಶೇಷ ಗಮನ ಹರಿಸಿದಾರಂತೆ. ಯಾರ ರಾಜಕಾರಣಿ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಇದೆ. ಎಲ್ಲ ಒಂದ್ ಕಡೆನಲ್ಲಿ ಇವರ ಈ ಇತ್ತೀಚಿನ ವಿಡಿಯೋಗಳು, ಇತ್ತೀಚಿನ ಅಭಿನಂದನೆಗಳು ಇದೆಲ್ಲ ನೋಡಿದಾಗ ಎಲ್ಲೋ ಕರ್ನಾಟಕದ ಪಾಲಾಗುತ್ತೆ ಆರ್ಸಿಬಿ. ಈವರೆಗೆ ಆರ್ಸಿಬಿಯ ಫ್ರಾಂಚೈಸ್ ಕನ್ನಡಿಗರ ಕೈಯಲ್ಲಿದೆಯಾ, ಕನ್ನಡಿಗರೇ ಓನರ, ಇದರಲ್ಲಿ ಎಷ್ಟು ಜನ ಕನ್ನಡಿಗ ಪ್ಲೇಯರ್ಸ್ ಇದ್ದಾರೆ ಅನ್ನುವ ಹಲವು ಪ್ರಶ್ನೆಗಳಿತ್ತಲ್ಲ. ಈ ಪ್ರಶ್ನೆಗಳಿಗೆ ಒಂದು ಫುಲ್ ಸ್ಟಾಪ್. ಗೊತ್ತು ನಿಮಗೆ, ವಿಜಯ್ ಮಲ್ಯ ಈ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಆರ್ಸಿಬಿ ಫ್ರಾಂಚೈಸ್ ಅನ್ನ ಖರೀದಿ ಮಾಡಿದ್ರು. ಸುಮಾರು 460 ಕೋಟಿ ರೂಪಾಯಿಗಳಿಗೆ ಆ ಫ್ರಾಂಚೈಸ್ ಅನ್ನು ಖರೀದಿ ಮಾಡಿ ಅದಕ್ಕೆ ತಮ್ಮ ಒಂದು ಬ್ರ್ಯಾಂಡ್ನ ಹೆಸರನ್ನು ಇಟ್ಟಿದ್ರು, RC ಮತ್ತು ಬೆಂಗಳೂರು ಅನ್ನೋ ಕಾರಣಕ್ಕೆ ನೇಟಿವಿಟಿಯ ಫೀಲ್ಗೋಸ್ಕರ ಬೆಂಗಳೂರನ್ನ ಆ್ಯಡ್ ಮಾಡಿ ಅದನ್ನ RCB ಅಂತ ಕರೆದಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಈ ತಂಡ ಹೊಸ ಹೆಸರನ್ನ ಪಡ್ಕೊಂಡಿತ್ತು. ಆ್ಯಂಡ್ ಮೊನ್ನೆ HL ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳ ಕೈಯಲ್ಲಿ RCB ಫ್ಲಾಗ್ ಇತ್ತು. ಕ್ರೇಜ್ ಆ ಲೆವೆಲ್ಗಿತ್ತ, ಅದಕ್ಕೋಸ್ಕರ ಅವ್ರು ಹಿಡ್ಕೊಂಡ್ರ ಅಥವಾ ಅದರೊಳಗಿನ ಒಂದು ಹಿಡನ್ ಅಜೆಂಡಾ ಏನು ಅನ್ನುವ ಹಲವು ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ಕರ್ನಾಟಕದ ಧ್ವಜ, ಇನ್ನೊಂದ್ ಕಡೆ RCBಯ ಧ್ವಜ ಹಿಡಿದುಕೊಂಡಿರುವ ರಾಜಕಾರಣಿ ಎಲ್ಲ ಒಂದ್ ಕಡೆ RCBಯನ್ನ ಖರೀದಿ ಮಾಡುವ ಪ್ಲಾನ್ ಅಲ್ಲಿ ಇದಾರಂತೆ. ಇದನ್ನ ನಾವು ತಳ್ಳಿ ಹಾಕೋ ಹಾಗಿಲ್ಲ. ಯಾಕೆ ಅಂತಂದ್ರೆ RCBಯನ್ನ ಖರೀದಿ ಮಾಡೋದಕ್ಕೆ ಹೊರಟಿರೋದು DK ಶಿವಕುಮಾರ್ ಅನ್ನೋದು ಚರ್ಚೆ. ರಾಜ್ಯದ ಶ್ರೀಮಂತ ರಾಜಕಾರಣಿಗಳ ಬಗ್ಗೆ, ಶ್ರೀಮಂತ ರಾಜಕಾರಣಿಗಳ ಲಿಸ್ಟ್ ಅಲ್ಲಿ ಇವರು ಇದ್ದಾರೆ. ಮೊದಲಿಂದಲೂ IPL ಫ್ರಾಂಚೈಸ್ ಬಗ್ಗೆ ಅವ್ರಿಗೊಂದು ಸ್ವಲ್ಪ ವಿಶೇಷ ಆಸಕ್ತಿ ಇತ್ತಂತೆ, ವಿಶೇಷ ಗಮನ ಹೊಂದಿದ್ರಂತೆ. ಲಂಡನ್ ಮೂಲದ ಡಿಯಾಜಿಲೋ ರಿಲೇ ಕಂಪನಿಯ ಮಾಲೀಕತ್ವದಲ್ಲಿ ಈಗ ಆಸ್ ಆಫ್ ನೌ RCB ಇದೆ. ಡಿಯಾಜಿಯೋ ರಿಲೇ ಲಂಡನ್ನ ಮದ್ಯ ತಯಾರಿಕಾ ಕಂಪನಿ ಇದು. ವಿಜಯ್ ಮಲ್ಯ ಕೈಬಿಟ್ಟ ಮೇಲೆ ಡಿಯಾಜಿಯೋ ರಿಲೇ ಪಾಲಾಗಿತ್ತು RCB. ಈಗ ಮತ್ತೆ ಕನ್ನಡಿಗರೇ ಇದರ ಮಾಲೀಕತ್ವವನ್ನು ಪಡೆದುಕೊಳ್ಳುವ ತರಾತುರಿನಲ್ಲಿದ್ದಾರೆ. ಬಹಳ ತುದಿಗಾಲಲ್ಲಿ ನಿಂತಿದ್ದಾರೆ. ಚರ್ಚೆ ನಡೀತಾ ಇದೆ. ಆಲ್ಮೋಸ್ಟ್ ಖರೀದಿಯ ಬಗ್ಗೆ ಒಂದು ಡೀಲ್ಗೆ ಬರೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನುವ ಮಾತುಕತೆಗಳು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ.
ಬಟ್ RCB ಫ್ರಾಂಚೈಸ್ ಅನ್ನ ಖರೀದಿ ಮಾಡಬೇಕಾದ್ರೆ ಅವರ ಘೋಷಿತ ಆಸ್ತಿಯ ಅರ್ಧದಷ್ಟು ಪಾಲಂತೂ ಮಿನಿಮಮ್ ಬೇಕಾಗಬಹುದು ಅಂತಾನು ಚರ್ಚೆ ಇದೆ. ಅಂಡ್ RCB ಅನ್ನ ಖರೀದಿ ಮಾಡುವ ತಾಕತ್ತು ಮಾನಿಟರಿ ಅಂದ್ರೆ ಹಣಬಲ ಇರುವಂತ ಒಬ್ಬ ರಾಜಕಾರಣಿ ಯಾರು ಅಂತ ಕೇಳಿದ್ರೆ ಅಫ್ಕೋರ್ಸ್ DK ಶಿವಕುಮಾರ್. ರಾಜ್ಯದ ಮಾತ್ರ ಅಲ್ಲ, ಇಡೀ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ಇವರಿಗೆ ಮೊದಲ ಅಗ್ರಸ್ಥಾನದಲ್ಲಿ ಇವರಿದ್ದಾರೆ. ಸೊ ಹಾಗಾಗಿ RCB ಫ್ರಾಂಚೈಸ್ ಅನ್ನ ಖರೀದಿ ಮಾಡೋದ್ರ ಮುಖಾಂತರ ಅವ್ರು ಹೇಳ್ತಾರಲ್ಲ ಸಾಮಾನ್ಯವಾಗಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಬೈ ಬರ್ತು, ಎಜುಕೇಷನಿಸ್ಟ್ ಬೈ ಪ್ಯಾಷನ್ನು, ನಾನು ಪೊಲಿಟಿಷಿಯನ್ ಬೈ ಪ್ರೊಫೆಷನ್ನು ಅಂತ ಮಾತಾಡ್ತಾರಲ್ಲ, ಅದ್ರ ಜೊತೆಗೆ ಅವರ ಪ್ರೊಫೆಷನ್ಗಳು ಪ್ಯಾಷನ್ಗಳ ಲಿಸ್ಟ್ಗೆ ಈ RCBಯು ಆ್ಯಡ್ ಆಗುವ ಸಾಧ್ಯತೆ ಇದೆ ಅಂತ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಗುಡ್ ಮಾರ್ನಿಂಗ್. ಎಲ್ಲ ಒಂದ್ ಕಡೆ RCBಯನ್ನ ಖರೀದಿ ಮಾಡುವ ಪ್ಲಾನ್ನೊಂದಿಗೇನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು, ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಮುಂದಿನ ವರ್ಷದ ಒಳಗಾಗಿ ಇವರು ಖರೀದಿ ಮಾಡೇ ಮಾಡ್ತಾರೆ ಅಂತ ಸುದ್ದಿ. ಯಾರ ರಾಜಕಾರಣಿ? ಅಷ್ಟಕ್ಕೂ RCBಯ ಖರೀದಿಯ ಪ್ಲಾನ್ ಹಿಂದಿರುವ ಮರ್ಮ ಆದ್ರೂ ಏನು ಆನಂದ್? ಎಸ್ ಪ್ರಣತ್, ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಚರ್ಚೆ ಬಹಳಷ್ಟು ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಬಾರಿ RCB ಟ್ರೋಫಿಯನ್ನ ಎತ್ತಿಡಿದ ಮೇಲೆ ವಿಶೇಷವಾಗಿ DCM DK ಶಿವಕುಮಾರ್ ಅವರು ಆ ತಂಡವನ್ನ ಅಭಿನಂದಿಸೋದಕ್ಕೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಕೂಡ ವಿಧಾನಸೌಧದಲ್ಲಿ ಆಯೋಜನೆಯನ್ನ ಮಾಡಿದ್ರು. ಮೊದಲಿಂದಲೂ ಕೂಡ RCB ಬಗ್ಗೆ ವಿಶೇಷವಾದಂತಹ ಒಂದು ಅಭಿಮಾನವನ್ನ DK ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಜೊತೆಗೆ IPL ನಲ್ಲಿ ಫ್ರಾಂಚೈಸಿ ಆಗಬೇಕು, ಒಂದು ತಂಡವನ್ನ ಖರೀದಿ ಮಾಡಬೇಕು ಅಂದು ಕೂಡ ಮೊದಲಿಂದಲೂ ಕೂಡ ತಮ್ಮ ಆಪ್ತರ ಬಳಿ ಚರ್ಚೆ ಮಾಡ್ತಾ ಇದ್ರು ಅನ್ನೊಂದು ವಿಚಾರ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ RCB ಟ್ರೋಫಿ ಎತ್ತಿದ ಮೇಲೆ ಕರ್ನಾಟಕದಾದ್ಯಂತ ಕನ್ನಡಿಗರೇನಿದ್ರೆ ಎಲ್ಲರೂ ಕೂಡ ಬಹಳಷ್ಟು ಸಂಭ್ರಮಾಚರಣೆಯನ್ನ ಮಾಡಿದ್ರು, ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಮಾಡಿದ್ರು. ಈಗ ಅದು ಕನ್ನಡಿಗರ ಒಬ್ಬರ ಪಾಲಾದ್ರೆ ಇನ್ನೂ ಕೂಡ ಹೆಮ್ಮೆ ಇರುತ್ತೆ, ಇನ್ನೂ ಕೂಡ ಪ್ರಚಾರ ಸಿಗುತ್ತೆ ಅನ್ನೋ ಒಂದು ರಣತಂತ್ರವನ್ನು ಕೂಡ DK ಶಿವಕುಮಾರ್ ಅವರು ಇಟ್ಕೊಂಡಿರ್ಬೋದು. ಹಾಗಾಗಿ RCB ತಂಡವನ್ನ ಖರೀದಿ ಮಾಡೋದಕ್ಕೆ ಈಗ DK ಶಿವಕುಮಾರ್ ಅವರು ಒಂದೆಜ್ಜೆ ಮುಂದಕ್ಕೆ ಇಟ್ಟಿದ್ದಾರೆ ಅನ್ನೋ ವಿಚಾರ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಈ RCB ತಂಡ ಏನಿದೆ, RCB ತಂಡ ಲಂಡನ್ ಮೂಲದ ಮದ್ಯ ತಯಾರಿಕಾ ಕಂಪನಿ ಆಗಿರ್ತಕ್ಕಂಥ Diageo ರಿಲೇ ಮಾಲೀಕತ್ವವನ್ನ ಹೊಂದಿರತಕ್ಕಂಥದ್ದು. ಸಾವಿರಾರು ಕೋಟಿ ಕೊಟ್ಟು ಈ ಒಂದು ತಂಡವನ್ನ ಈಗಾಗಲೇ ಅವರು ಖರೀದಿಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ DK ಶಿವಕುಮಾರ್ ಅವರು ಕೂಡ ಆ ಒಂದು ಸಾಮರ್ಥ್ಯವನ್ನ ಇದೆ, ಎಷ್ಟೇ ಹಣ ಆದ್ರೂ ಕೂಡ RCB ತಂಡವನ್ನ ಖರೀದಿ ಮಾಡ್ತಕ್ಕಂಥ ಒಂದು ಮನಸ್ಸು ಮಾಡಿದ್ದೆ ಆದ್ರೆ ಆ ತಂಡವನ್ನ ಎಷ್ಟೇ ಖರ್ಚಾದ್ರೂ ಕೂಡ ಆ ತಂಡವನ್ನ ಖರೀದಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿನೂ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ದೇಶದ ಟಾಪ್ ಶ್ರೀಮಂತರಲ್ಲಿ DK ಶಿವಕುಮಾರ್ ಅವರು ಕೂಡ ಒಬ್ಬರಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ 1400 ಕೋಟಿಗೂ ಹೆಚ್ಚು ಆಸ್ತಿ ಮೌಲ್ಯವನ್ನ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ರು. ಹಾಗಾಗಿ ಪ್ರಮುಖವಾಗಿ ವಿಶೇಷ ಆಸಕ್ತಿಯನ್ನ ಕ್ರಿಕೆಟ್ ಬಗ್ಗೆ ಹೊಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಆ ಒಂದು ತಂಡವನ್ನ ಖರೀದಿ ಮಾಡ್ತಕ್ಕಂಥ ಒಂದು ಸಾಧ್ಯತೆನೂ ಕೂಡ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಅವ್ರಿಗೆ ಬಿಸ್ನೆಸ್ ಒಂದು ಕೂಡ ವಿಶೇಷವಾದಂತಹ ಒಂದು ಪ್ಯಾಷನ್ ಅನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ RCB ತಂಡವನ್ನ ಖರೀದಿ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಆದ್ರೆ ಇಲ್ಲಿ Diageo ರಿಲೇ ಕಂಪನಿ ಏನಿದೆ, ಆ ಕಂಪನಿ RCBಯನ್ನ ಇವ್ರಿಗೆ ಬಿಟ್ಟುಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ RCB ತಂಡ ಗೆದ್ದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ತಡರಾತ್ರಿ RCB ಜರ್ಸಿಯನ್ನ ತೊಟ್ಟು ವಿಶೇಷವಾದಂತಹ ಒಂದು ವಿಶ್ ಅನ್ನ ಮಾಡಿದ್ರು. ಜೊತೆಗೆ ಆ ಮೂಲಕ RCB ಬಗ್ಗೆ ಎಷ್ಟು ಒಂದು ಅಭಿಮಾನ ಇದೆ ಅನ್ನೋದನ್ನು ಕೂಡ ಅವರು ತೋರಿಸ್ಕೊಟ್ಟಿದ್ರು. ಹಾಗಾಗಿ RCB ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ ಅಭಿಮಾನವನ್ನ ಹೊಂದಿರತಕ್ಕಂಥ DK ಶಿವಕುಮಾರ್ ಅವರು RCB ತಂಡವನ್ನ ಖರೀದಿ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಅನ್ನೋ ಒಂದು ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಒಂದು ವೇಳೆ ಅದಾಗಿದ್ದೇ ಆದ್ರೆ ಮತ್ತೆ ಕನ್ನಡಿಗರೊಬ್ಬರ ಪಾಲಿಗೆ RCB ಮಾಲೀಕತ್ವ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು. ಸದ್ಯ DK ಶಿವಕುಮಾರ್ ಅವರ ಈ ನಡೆ ಏನಿದೆ ಬಹಳಷ್ಟು ಒಂದು ಅಚ್ಚರಿ ಮೂಡಿಸಿದೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.